ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯುಲಾಜಿ. ಸೊ ಇವತ್ತಿನ ವಿಡಿಯೋ ಬಂದು 6ನೇ ತರಗತಿ ವಿಜ್ಞಾನ ಪ್ರಶ್ನೆ ಪತ್ರಿಕೆ DSCRT ಅವರು ಬಿಟ್ಟಿರುವಂಥದ್ದು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಇಲ್ಲನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಯಾವ್ಯಾವ ಪ್ರಶ್ನೆಗಳು ಬರಬಹುದು ಅಂತ ಗೆಸ್ ಕೂಡ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬಿಟ್ಟಿದ್ದಾರೆ ಅಂತಂದು ಹೇಳಿ. ಮೊದಲನೇದಾಗಿ ಬಂದು ನಿಮಗೆ ಗರಿಷ್ಠ ಅಂಕಗಳು 40 ಮಾರ್ಕ್ಸಿಗಿರುತ್ತೆ. ಅಂದರೆ 40 ಅಂಕಗಳಿಗೆ ಈ ಒಂದು ಪರೀಕ್ಷೆ 1 ಗಂಟೆ 30 ನಿಮಿಷ ಸಮಯ ಇರುತ್ತೆ. ಮೊದಲನೇ ಮೇನ್ ಇರೋದು ಈ ಕೆಳಗಿನವುಗಳಿಗೆ ಪ್ರತಿಯೊಂದಕ್ಕೆ 4 ಉತ್ತರಗಳನ್ನು ನೀಡಿದ್ದು ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ನೋಡೋಣ. ಮೊದಲನೇ ಪ್ರಶ್ನೆ, ನೀರಿನ 3 ಸ್ಥಿತಿಗಳು ಡ್ಯಾಶ್. ಎ ಮಂಜುಗಡ್ಡೆ, ನೀರು, ಎಣ್ಣೆ. ಬಿ ಘನ, ಅರೆಘನ, ಅನಿಲ. ಸಿ ಘನ, ದ್ರವ, ಅನಿಲ. ಡಿ ಮಂಜುಗಡ್ಡೆ, ಮೋಡ, ನೀರಾವಿ. ಸೊ ಆನ್ಸರ್ ಘನ, ದ್ರವ, ಅನಿಲ. ಅಂದರೆ ಮೊದಲನೇ ಪ್ರಶ್ನೆ ಈ ಪಾಠದ ಮೇಲೆ, ನೀರಿನ ಪಾಠ ಆಯ್ತಲ್ಲ ಆ ಪಾಠದ ಮೇಲೇ ನಿಮಗೊಂದು ಪ್ರಶ್ನೆ ಬರುತ್ತೆ. ಸೊ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ. ಎರಡನೇ ಪ್ರಶ್ನೆ, ಬೇರ್ಪಡಿಸುವಿಕೆ ವಿಧಾನದ ಒಂದು ಪಾಠ ಇದೆಯಲ್ಲ, ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆ ವಿಧಾನ, ಆ ಪಾಠದ ಮೇಲೆ ಕ್ವಶನ್ನ ಕೇಳ್ತಾರೆ. ಸತೀಶನ ತಾಯಿಯು ಚಹಾ ಮಾಡುವಾಗ ಜರಡಿಯನ್ನು ಬಳಸಿ ಚಹಾ ಎಲೆಗಳನ್ನು ಬೇರ್ಪಡಿಸುತ್ತಿರುವುದನ್ನು ಗಮನಿಸಿದನು. ಸತೀಶನ ತಾಯಿಯು ಹೀಗೆ ಮಾಡುವುದರ ಉದ್ದೇಶ: ಎ ಹಾನಿಕಾರಕ ಘಟಕಗಳನ್ನು ಬೇರ್ಪಡಿಸಲು. ಬಿ 2 ಪ್ರತ್ಯೇಕ ಆದರೆ ಉಪಯುಕ್ತವಾದ ಘಟಕಗಳನ್ನು ಬೇರ್ಪಡಿಸಲು. ಸಿ ಉಪಯುಕ್ತವಲ್ಲದ ಘಟಕಗಳನ್ನು ಬೇರ್ಪಡಿಸಲು. ಡಿ ವಿಷಪೂರಿತ ಘಟಕಗಳನ್ನು ಬೇರ್ಪಡಿಸಲು. ಸೊ ಆನ್ಸರ್ ಆಪ್ಷನ್ ಸಿ, ಉಪಯುಕ್ತವಲ್ಲದ ಘಟಕಗಳನ್ನು ಬೇರ್ಪಡಿಸಲು. ಯಾಕಂದರೆ ಚಹಾದ ಎಲೆಗಳು ಬೇಕಾಗಿಲ್ಲ, ಯೂಸ್ ಇಲ್ಲ. ಈಗ ಅದು ಚಹಾ ಆದಮೇಲೆ ಅದು ಯೂಸ್ ಇಲ್ಲ. ಸೊ ಅದು ಉಪಯುಕ್ತವಲ್ಲದ ಘಟಕ ಆಗಿರೋದ್ರಿಂದ ಅದನ್ನು ಸಪ್ರೇಟ್ ಮಾಡೋದಕ್ಕೆ ನಾವು ಅದನ್ನು ಜರಡಿನ ಬಳಸ್ತೀವಿ. ಮುಂದಿನ ಪ್ರಶ್ನೆ, ಪ್ರಯೋಗಶಾಲಾ ತಾಪಮಾಪಕ ಬಳಸಿ ತಾಪವನ್ನು ಅಳೆಯಲು ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಮಾರ್ಗವಾಗಿದೆ? ಆಪ್ಷನ್ ಎ ತಾಪಮಾಪಕವನ್ನು ಓರೆಯಾಗಿಸಿ ಮತ್ತು ಬಲ್ಬನ್ನು ಬೀಕರ್ನ ಕೆಳಭಾಗಕ್ಕೆ ಸ್ಪರ್ಶಿಸಿ. ಬಿ ತಾಪಮಾಪಕವನ್ನು ಲಂಬವಾಗಿ ಹಿಡಿದು ಬದಿಗಳನ್ನು ಅಥವಾ ಕೆಳಭಾಗವನ್ನು ಸ್ಪರ್ಶಿಸದೆ ಮುಳುಗಿಸಿ. ಸಿ ತಾಪಮಾಪಕವನ್ನು ಅಡ್ಡವಾಗಿ ಹಿಡಿದುಕೊಳ್ಳಿ. ಡಿ ನೀರನ್ನು ಬಿಸಿ ಮಾಡಿದ ನಂತರ ತಾಪಮಾಪಕವನ್ನು ನೀರಿನಲ್ಲಿ ಇರಿಸಿ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ತಾಪಮಾಪಕವನ್ನು ಸರಿಯಾಗಿ ಸ್ಟ್ರೇಟಾಗಿ ಹಿಡ್ಕೊಂಡು ಕೆಳಭಾಗಕ್ಕೆ ಟಚ್ ಮಾಡಲಾರ್ದಂಗೆ ನಾವು ಅದನ್ನು ರೀಡಿಂಗ್ಸ್ನ ತಗೋಬೇಕು. 4ನೇ ಪ್ರಶ್ನೆ, ಮಳೆ ಪ್ರಮಾಣ ಕಡಿಮೆಯಾಗಲು ಇದು ಪ್ರಮುಖ ಕಾರಣವಾಗಿದೆ. ಆಪ್ಷನ್ ಎ ಸೂರ್ಯನ ಶಾಖ. ಬಿ ಅರಣ್ಯನಾಶ. ಸಿ ಅಂತರ್ಜಲ ಹೆಚ್ಚಾಗಿರುವುದು. ಡಿ ಜಲಮಾಲಿನ್ಯ. ಆನ್ಸರ್ ಆಪ್ಷನ್ ಬಿ, ಅರಣ್ಯ ನಾಶ. ಸೊ ಈಗ ಗೊತ್ತಾಯ್ತಲ್ವ ಯಾವ್ಯಾವ ಪಾಠದಿಂದ ನಮಗೆ ಈ ರೀತಿಯ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಂದೇಳಿ. ಇಷ್ಟು ಪ್ರಿಪೇರ್ ಆದರೆ 4 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಎರಡನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. ಮೊದಲನೇ ಪ್ರಶ್ನೆ, ತಾಪಮಾಪಕದಲ್ಲಿ ಸಾಮಾನ್ಯವಾಗಿ ಬಳಸುವ ದ್ರವ ಯಾವುದು? ಸೊ ಯಾವುದು ಆನ್ಸರು? ಎಸ್, ಪಾದರಸ ಅಥವಾ ಆಲ್ಕೋಹಾಲ್ ಅಂತ ಹೇಳ್ಬೋದು. ಎರಡನೇ ಪ್ರಶ್ನೆ, ಜೀವಿಗಳಲ್ಲಿ ಬೆಳವಣಿಗೆ ಅಂದರೆ ಏನು? ಬೆಳವಣಿಗೆ ಅಂದರೆ ಏನು ಅಂತ ಕೇಳಿದರೆ, ಬೆಳವಣಿಗೆಯು ಕಾಲಾನಂತರದಲ್ಲಿ ಗಾತ್ರ, ಸಂಕೀರ್ಣತೆ ಮತ್ತು ಅಭಿವೃದ್ಧಿಯಲ್ಲಿ ಹೆಚ್ಚಳವಾಗಿದೆ. ಇದಕ್ಕೆ ನಾವು ಬೆಳವಣಿಗೆ ಅಂತ ಹೇಳ್ತೀವಿ. ಸೊ ಈ ಪ್ರಶ್ನೆಯ ಜಾಗದಲ್ಲಿ ನಿಮಗೆ ಸಂತಾನೋತ್ಪತ್ತಿ ಅಂದರೆ ಏನು, ಆಮೇಲೆ ಪ್ರಚೋದನೆ ಅಂದರೆ ಏನು, ಆಮೇಲೆ ಇದು ಪ್ರಾಣಿಗಳಿಗೆ ಯಾವ ರೀತಿ ವಿಸರ್ಜನೆ, ತ್ಯಾಜ್ಯ ಪದಾರ್ಥವನ್ನು ಯಾವ ರೀತಿ ಹೊರಗೆ ಹಾಕ್ತವೆ, ಇದನ್ನೆಲ್ಲ ಈ ಥರ ಕೇಳುವಂಥ ಚಾನ್ಸಸ್ ಇದೆ. ಮುಂದಿನ ಪ್ರಶ್ನೆ, ಆರ್ದ್ರತೆ ಎಂದರೇನು? ಗಾಳಿಯಲ್ಲಿನ ನೀರಾವಿಯ ಪ್ರಮಾಣವನ್ನು ಆರ್ದ್ರತೆ ಎನ್ನುವರು ಅಥವಾ ವಾತಾವರಣದಲ್ಲಿನ ನೀರಿನ ಅಂಶವನ್ನು ಆರ್ದ್ರತೆ ಎನ್ನುವರು. ಈ ಪಾಠದಲ್ಲೇ ಮತ್ತೊಂದಿಷ್ಟು 1 ಮಾರ್ಕ್ಸಿನ ಕ್ವೆಶನ್ಸ್ನ ನೀವು ಪ್ರಿಪೇರ್ ಆಗ್ಬೋದು. ಆರ್ದ್ರತೆ ಈ ಪ್ರಶ್ನೆನೂ ಕೇಳಬಹುದು ಅಥವಾ ಬೇರೆ ಯಾವುದಾದ್ರೂ 1 ಮಾರ್ಕ್ಸಿಂದು ಆ ಪಾಠದಿಂದ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಚಹಾ ತಯಾರಿಸುವಾಗ ಮಿಶ್ರಣದಲ್ಲಿರುವ ಚಹಾ ಎಲೆಗಳನ್ನು ಯಾವ ವಿಧಾನದಿಂದ ಪ್ರತ್ಯೇಕಿಸಲಾಗುತ್ತದೆ? ಆನ್ಸರ್ ಶೋಧಿಸುವಿಕೆ ಅಥವಾ ಸೋಸುವಿಕೆ ಅಂತ ಹೇಳ್ಬೋದು. ಮೂರನೇ ಮೇನ್ ಏನಾಗಿದೆ, ಖಾಲಿ ಬಿಟ್ಟಿರುವ ಜಾಗಗಳನ್ನು ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡಿರಿ. ಮೊದಲನೇ ಪ್ರಶ್ನೆ, ಸೂರ್ಯ, ನೀರು ಮತ್ತು ಜೀವಿಗಳ ಕ್ರಿಯೆಗಳಿಂದ ದೀರ್ಘಾವಧಿಯಲ್ಲಿ ಬಂಡೆಗಳು ವಿಘಟನೆ ಹೊಂದಿ ಉಂಟಾಗುವ ಸಂಪನ್ಮೂಲ ಯಾವುದು? ಎಸ್, ಆನ್ಸರ್ ಮಣ್ಣು. ನೆಕ್ಸ್ಟ್ ಪ್ರಶ್ನೆ, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ. 11ನೇ ಪ್ರಶ್ನೆ, ಜೀವಿಗಳಿಗೆ ಅವುಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಡ್ಯಾಶ್ ಅಗತ್ಯವಿದೆ? ಆನ್ಸರ್ ಪೋಷಣೆ. ನೆಕ್ಸ್ಟ್ ಪ್ರಶ್ನೆ,
ನಮ್ಮ ಸೌರವ್ಯೂಹವು ಡ್ಯಾಶ್ ಗ್ಯಾಲಕ್ಸಿಯ ಭಾಗವಾಗಿದೆ. ಹಾಲು ಹಾದಿ ಅಥವಾ ಗ್ಯಾಲಕ್ಸಿ ಆಕಾಶಗಂಗೆ ಅಂತ ಹೇಳ್ತೀವಿ. 4ನೇ ಮೇನ್ ಏನಾಗಿದೆ ಅಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಎಷ್ಟು ರೀತಿಯ ತಾಪಮಾಪಕಗಳಿವೆ, ಅವುಗಳ ಹೆಸರನ್ನು ತಿಳಿಸಿ. ಆನ್ಸರ್, ತಾಪಮಾಪಕದಲ್ಲಿ 2 ವಿಧಗಳಿವೆ. ಒಂದು ವೈದ್ಯಕೀಯ ತಾಪಮಾಪಕ, ಎರಡನೇದು ಪ್ರಯೋಗಶಾಲಾ ತಾಪಮಾಪಕ. ನೆಕ್ಸ್ಟು ಅಂದರೆ ಇದು ಮೊದಲನೇ ಪ್ರಶ್ನೆನ 1ನೇ ಪಾಠದಿಂದ ಕೇಳ್ತಾರೆ. ಸೊ 2 ಮಾರ್ಕ್ಸಿನವೆಲ್ಲ ನೀವು ಪ್ರಿಪೇರ್ ಆಗ್ರಿ. ನೆಕ್ಸ್ಟ್ ಕ್ವೆಶನ್, ಹೆಚ್ಚು ಗಾಳಿ ಇರುವ ದಿನ ಬಟ್ಟೆಗಳು ಬೇಗ ಒಣಗುತ್ತವೆ, ಕಾರಣವೇನು? ಗಾಳಿಯ ಜೋರಾಗಿ ಬೀಸುವುದರಿಂದ ಆವಿಕರಣ ದರವು ಹೆಚ್ಚಾಗುತ್ತದೆ, ಆದ್ದರಿಂದ ಬಟ್ಟೆ ಬೇಗ ಒಣಗುತ್ತದೆ. ಈ ಪಾಠದಿಂದ ಯಾವುದಾದ್ರೂ ಒಂದು ಕಾರಣ ಕೊಡಿ ಅಂತ ಕ್ವೆಶನ್ಸ್ ಇರ್ತಾವಲ್ಲ, ಆ ಥರದ್ದು ಯಾವುದಾದ್ರೂ ಕೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಆವಿಕರಣ ಎಂದರೇನು, ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ, ಯಾವುದೇ ಒಂದು ದ್ರವವು ತನ್ನ ತಾಪಮಾನದಲ್ಲಿ ಹೆಚ್ಚು ಆಗದೆ ತನ್ನ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆಗೊಳ್ಳುವುದನ್ನು ಆವಿಕರಣ ಎನ್ನುವರು. ಎಕ್ಸಾಂಪಲ್ ಏನಂದರೆ ನೀರು ಆವಿಯಾಗುವುದು. ಈ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಇಲ್ಲಿ ಸಾಂದ್ರೀಕರಣ ಅಂದರೆ ಏನಂತ ಕೇಳ್ಬೋದು, ಮತ್ತು ಬೇರೆ ಯಾವುದಾದ್ರೂ 2 ಮಾರ್ಕ್ಸಿನ ಪ್ರಶ್ನೆನೂ ಕೇಳ್ಬೋದು. ಮುಂದಿನ ಪ್ರಶ್ನೆ, ತೂರುವಿಕೆ ಎಂದರೇನು ಎಂಬುದನ್ನು ಉದಾಹರಣೆಯೊಂದಿಗೆ ನಿರೂಪಿಸಿ ಅಂತ ಕೇಳಿದ್ದಾರೆ. ಆನ್ಸರ್, ತೂರುವಿಕೆ ಎನ್ನುವುದು ಗಾಳಿಯಿಂದ ಅಥವಾ ಗಾಳಿಯನ್ನು ಬೀಸೋ ಮೂಲಕ ಮಿಶ್ರಣದ ಹಗುರವಾದ ಘಟಕಗಳಿಂದ ಭಾರವಾದ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ. ಭಾರವಾದ ಧಾನ್ಯಗಳಿಂದ ಹೊಟ್ಟಿನಂತಹ ಹಗುರವಾದ ಕಲ್ಮಶಗಳನ್ನು ಬೇರ್ಪಡಿಸಲು ಇದನ್ನು ಸಾಮಾನ್ಯವಾಗಿ ರೈತರು ಬಳಸ್ತಾರೆ. ತೂರುವಿಕೆ, ಬಡಿಯುವಿಕೆ, ಇದನ್ನೆಲ್ಲ ಈ ಥರದ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ಬೋದು ಈ ಪಾಠದಿಂದ. ನೆಕ್ಸ್ಟ್ ಪ್ರಶ್ನೆ, ಜೀವಿಗಳ 4 ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. 17th ಕ್ವೆಶನ್. 4 ಲಕ್ಷಣಗಳನ್ನು ನೀವು ಬರಿಬೋದು. ಅದರಲ್ಲಿ ಯಾವುದಾದ್ರೂ 4 ಬರೀರಿ ಅಂತ ಹೇಳಿದರೆ, ಇರೋ 8-9 ಲಕ್ಷಣಗಳಿದ್ದಾವೆ, ನೀವು 4 ಬರಿಬೋದು. ಜೀವಿಗಳ ಅಗತ್ಯ ಲಕ್ಷಣಗಳಲ್ಲಿ ಚಲನೆ, ಬೆಳವಣಿಗೆ, ಉಸಿರಾಟ, ಪೋಷಣೆ, ವಿಸರ್ಜನೆ, ಪ್ರಚೋದನೆಗಳಿಗೆ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ ಮತ್ತು ಜೀವಿತಾವಧಿ ಸೇರಿದೆ. ನೆಕ್ಸ್ಟ್ ಪ್ರಶ್ನೆ, ನೀರನ್ನು ಯಾವ ಕೆಲಸಗಳಿಗೆ ಬಳಸುತ್ತೇವೆ ಎಂದು ತಿಳಿಸಿ. ನೀರನ್ನು ನಾವು ಪ್ರತಿನಿತ್ಯ ಕುಡಿಯಲು, ಗೃಹ ಬಳಕೆ, ವ್ಯವಸಾಯ, ಕೈಗಾರಿಕೆಗಳು ಮತ್ತು ಜಲವಿದ್ಯುತ್ ಉತ್ಪಾದನೆಯಲ್ಲಿ ಬಳಸುತ್ತೇವೆ. 19ನೇ ಪ್ರಶ್ನೆ, ಭೂಮಿಯ ಮೇಲಿನ ನೀರು ಕಲುಷಿತಗೊಳ್ಳಲು ಪ್ರಮುಖ 4 ಕಾರಣಗಳನ್ನು ಪಟ್ಟಿ ಮಾಡಿ. ನೀರು ಕಲುಷಿತಗೊಳ್ಳಲು ಪ್ರಮುಖ ಕಾರಣಗಳೆಂದರೆ ಗೃಹ ಬಳಕೆ ನೀರು, ಚರಂಡಿ ನೀರು, ತ್ಯಾಜ್ಯ ವಸ್ತುಗಳನ್ನು ನದಿಗಳಿಗೆ ಹರಿಸುವುದು, ಕೈಗಾರಿಕೆಗಳಿಂದ ಬರುವ ವಿಷಕಾರಕ ನೀರನ್ನು ಶುದ್ಧೀಕರಣಗೊಳಿಸದೆ ನೀರಿನ ಮೂಲಗಳಿಗೆ ಸೇರಿಸುವುದು, ವಾಹನ, ದನಕರುಗಳನ್ನು ತೊಳೆದು ನೀರನ್ನು ನದಿಗಳಿಗೆ ಬಿಡುವುದು. ಮುಂದಿನ ಪ್ರಶ್ನೆ, ವೈಜ್ಞಾನಿಕ ಕಾರಣ ಕೊಡಿ ಅಂತ ಹೇಳಿದರೆ, ಸೂರ್ಯ ಒಂದು ನಕ್ಷತ್ರವಾಗಿದ್ದು ಇತರೆ ನಕ್ಷತ್ರಗಳು ಸೂರ್ಯನಿಗಿಂತ ಹೆಚ್ಚು ದೊಡ್ಡದಾಗಿದ್ದರೂ ಚುಕ್ಕೆಗಳಂತೆ ಕಾಣುತ್ತವೆ. ಯಾಕೆ? ಸೂರ್ಯ ಇತರ ನಕ್ಷತ್ರಗಳಿಂದ ನಮಗೆ ಹೆಚ್ಚು ಹತ್ತಿರವಾಗಿರುವುದರಿಂದ ಹಾಗೂ ಹಗಲಿನ ಸಮಯದಲ್ಲಿ ಸೂರ್ಯನ ತೀವ್ರ ಪ್ರಖರತೆಯಿಂದಾಗಿ ಇತರ ನಕ್ಷತ್ರಗಳನ್ನು ನೋಡಲಾಗುವುದಿಲ್ಲ ಹಾಗೂ ರಾತ್ರಿಯ ಸಮಯದಲ್ಲಿ ಅವು ಚುಕ್ಕೆಗಳಂತೆ ಕಾಣುತ್ತವೆ. ಸೊ ನಮಗೆ ಸೂರ್ಯ ಹತ್ತಿರ ಇದ್ದಾನೆ, ಅದಕ್ಕೆ ದೊಡ್ಡದಾಗಿ ಕಾಣಿಸ್ತಾನೆ, ಬೇರೆವೆಲ್ಲ ನಕ್ಷತ್ರಗಳು ನಮ್ಮಿಂದ ದೂರ ಇದ್ದಾವೆ. ಮುಂದಿನ ಪ್ರಶ್ನೆ, ಅಂದರೆ ಈ ಒಂದು ಪಾಠದಲ್ಲಿ ಯಾವುದಾದ್ರೂ ವೈಜ್ಞಾನಿಕ ಕಾರಣ ಕೊಡಿ ಅಂತ ಯಾವುದಾದ್ರೂ ಕ್ವೆಶನ್ಸ್ ಇದ್ದರೆ ಸೌರವ್ಯೂಹ ಭೂಮಿಯಿಂದ ಆಚೆಗೆ ಪಾಠದಲ್ಲಿ ಅದನ್ನು ಕೇಳಬಹುದು. ಒಂದು ಕಾರಣ ಕೊಡಿ ಅನ್ನೋದು ಒಂದು ಪ್ರಶ್ನೆನ ಕೇಳ್ಬೋದು ಈ ಪಾಠದಿಂದ ಅಂತ ಹೇಳಿದೆ. ಶುಕ್ರ ಗ್ರಹದ ಬಗ್ಗೆ ಆಗಿರ್ಬೋದು, ಬೇರೆ ರೀತಿಯ ಒಂದು ಪ್ರಶ್ನೆಗಳನ್ನ ಕೇಳ್ಬೋದು. ಮುಂದಿನ ಪ್ರಶ್ನೆ, ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಸಕ್ಕರೆಯ ಹರಳನ್ನು ಬೇರೆ ಮಾಡಲು ಸಾಧ್ಯವೇ? ಹೌದು ಎಂದಾದರೆ ಇದನ್ನು ಹೇಗೆ ಮಾಡುವಿರಿ? ಹೌದು, ಸಕ್ಕರೆ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣವನ್ನು ಪ್ರತ್ಯೇಕಿಸಲು ಸಾಧ್ಯವಿದೆ. ಜರಡಿ ಪ್ರಕ್ರಿಯೆಯಿಂದ ಇದನ್ನು ಮಾಡಬಹುದು. ಸಕ್ಕರೆ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣವನ್ನು ಜರಡಿ ಮೂಲಕ ಹಾದು ಹೋಗಲು ಅನುಮತಿಸಿದರೆ ಉತ್ತಮವಾದ ಗೋಧಿ ಹಿಟ್ಟಿನ ಕಣಗಳು ಜರಡಿ ಮೂಲಕ ಹಾದು ಹೋಗುತ್ತದೆ. ಸಕ್ಕರೆ ಕಣಗಳನ್ನು ಜರಡಿ ಉಳಿಸಿಕೊಳ್ಳುತ್ತದೆ. ಇದು ಇದರ ಉತ್ತರ. ಮುಂದಿನ ಪ್ರಶ್ನೆ, ಗೋದಮೊಟ್ಟೆಯಲ್ಲಿ ಬಾಲವಿರುತ್ತದೆ, ಆದರೆ ಅದು ಕಪ್ಪೆಯಾಗಿ ಬೆಳೆದಂತೆ ಅದು ಕಣ್ಮರೆಯಾಗುತ್ತದೆ ಎಂದು ನೀವು ಕಲಿತಿದ್ದೀರಿ. ಗೋದಮೊಟ್ಟೆ ಹಂತದಲ್ಲಿ ಬಾಲವಿರುವುದರಿಂದ ಏನು ಪ್ರಯೋಜನ? ಕಪ್ಪೆಯ ಗೋದಮೊಟ್ಟೆ ಹಂತದಲ್ಲಿ ಬಾಲವು ಈಜುವ ಸಾಮರ್ಥ್ಯ,
ಇದು ಗೋದುಮೊಟ್ಟೆ ನೀರಿನಲ್ಲಿ ಪರಿಣಾಮಕಾರಿಯಾಗಿ ಈಜಲು ಸಹಾಯ ಮಾಡುತ್ತದೆ ಮತ್ತು ಆಹಾರವನ್ನು ಹುಡುಕಲು ಮತ್ತು ಪರಭಕ್ಷಗಳಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಸಮತೋಲನ ಮತ್ತು ಸ್ಥಿರತೆ, ನೀರಿನಲ್ಲಿ ಚಲಿಸುವಾಗ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸೊ ಇದಿಷ್ಟು 2 ಮಾರ್ಕ್ಸ್ ಕ್ವೆಶನ್ ಆಗಿತ್ತು. ಇಲ್ಲಿ ಕೊನೆಯಲ್ಲಿ ಬಂದರೆ 4 ಮಾರ್ಕ್ಸಿನ ಕ್ವೆಶನ್ಸ್ ಇದ್ದಾವೆ. 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಸೊ ನೋಡೋಣ ಯಾವ್ಯಾವ ಪ್ರಶ್ನೆಗಳು ಬರ್ತವೆ ಅಂತ. 23ನೇ ಪ್ರಶ್ನೆ, ವೈದ್ಯಕೀಯ ತಾಪಮಾಪಕ ಮತ್ತು ಪ್ರಯೋಗಶಾಲಾ ತಾಪಮಾಪಕಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ ಎಕ್ಸಾಮಲ್ಲಿ ಈ ಪ್ರಶ್ನೆನಾದರೂ ಕೇಳ್ಬೋದು, ಅಥವಾ ಇನ್ನೆರಡು ಗೆಸ್ ಮಾಡುವಂತಹ ಪ್ರಶ್ನೆ ಯಾವುದು ಅಂದರೆ ವೈದ್ಯಕೀಯ ತಾಪಮಾಪಕವನ್ನು ಓದುವ ಒಂದು ಹಂತನ ತಿಳಿಸಿ ಅಂತ ಕೇಳ್ತಾರೆ, ಅಥವಾ ಪ್ರಯೋಗಶಾಲಾ ತಾಪಮಾಪಕವನ್ನು ಓದುವ ಹಂತ ಯಾವ ರೀತಿ ಓದ್ತೀವಿ ಅದನ್ನು ಹಂತ ಇರ್ತಾವಲ್ಲ ಅದನ್ನು ಕೇಳಬಹುದು ಅನ್ನೋದು ಒಂದು ಗೆಸ್ ಮಾಡಬಹುದು. ಇದರಲ್ಲಿ ಈ ಒಂದು ಕ್ವೆಶನ್ನ ಗೆಸ್ ಮಾಡ್ಬೋದು. ಈ ಪ್ರಶ್ನೆ ಕೇಳ್ಬೋದು ಅಥವಾ ಇನ್ನುಳಿದ ಇನ್ನೆರಡು ಪ್ರಶ್ನೆಗಳನ್ನಾದರೂ ಕೇಳಬಹುದು ಅಂತ. ಸೊ ಇದಕ್ಕೆ ಆನ್ಸರು ಇಲ್ಲಿದೆ. ವೈದ್ಯಕೀಯ ತಾಪಮಾಪಕ ಇದು ನಮ್ಮ ದೇಹನ ಅಳೆಯೋದಕ್ಕೆ ವಿಶೇಷವಾಗಿ ತಯಾರಿಸಿದರೆ, ಇದು ನೀರು ಮತ್ತು ಇತರ ವಸ್ತುಗಳ ತಾಪವನ್ನು ಅಳೆಯೋಕ್ಕೆ. ಇದರ ವ್ಯಾಪ್ತಿ ಬಗ್ಗೆ ಹೇಳಬೇಕು ಎರಡರದ್ದು. ಅದಾದಮೇಲೆ ಇದಕ್ಕೆ ಕ್ಲಿಂಕ್ ಎಂಬ ಸಣ್ಣ ಬಾಗುವಿಕೆಯನ್ನು ಹೊಂದಿದೆ, ಇದು ಸಂಕುಚನವನ್ನು ಹೊಂದಿಲ್ಲ. ಇದಿಷ್ಟು ಬರೆದ್ರೆ ನೀವು 4 ಮಾರ್ಕ್ಸ್ ಕ್ವೆಶನ್. ಇನ್ನೊಂದು ಯಾವುದಾದ್ರೂ ಒಂದು ಡಿಫ್ರೆನ್ಸ್ನ ವ್ಯತ್ಯಾಸವನ್ನು ಬರೀರಿ. ಇದು ವೈದ್ಯಕೀಯ ತಾಪಮಾಪಕ ಬಾಯಿಯಲ್ಲಿ ಇಟ್ಕೊಂಡು ನೋಡಿ ಹೊರಗೆ ತೆಗೆದು ರೀಡಿಂಗ್ಸ್ನ ಓದ್ತೀವಿ, ಓಕೆನಾ. ಅದರದ್ದು ವ್ಯಾಪ್ತಿನ ಎಷ್ಟಾಗಿದೆ ರೀಡಿಂಗ್ ಅಂತ ನೋಡ್ತೀವಿ. ಬಟ್ ಪ್ರಯೋಗಶಾಲಾ ತಾಪಮಾಪಕವನ್ನು ವಸ್ತುವಲ್ಲಿ ಇಟ್ಟಾಗ ಅಲ್ಲೇ ಇಟ್ಟು ನಾವು ನೋಡ್ತೀವಿ. ಸೊ ಇದಿಷ್ಟು ಇದರ ಒಂದು ವ್ಯತ್ಯಾಸ. ಕೊನೆಯ ಪ್ರಶ್ನೆ, ಸೌರವ್ಯೂಹದ ಅಂದವಾದ ಚಿತ್ರ ಬರೆದು ಈ ಕೆಳಕಂಡ ಗ್ರಹಗಳನ್ನು ಗುರುತಿಸಿ ಹೆಸರಿಸಿ. ಒಂದು ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಹೌದು, ಅದು ಬುಧ ಗ್ರಹ. ನೆಕ್ಸ್ಟ್ ಪ್ರಶ್ನೆ, ನೀಲಿ ಗ್ರಹ ಅಂದರೆ ಯಾವುದು? ಅದು ಭೂಮಿ. ನೆಕ್ಸ್ಟು, ಸೂರ್ಯನಿಗೆ ಅತಿ ದೂರದಲ್ಲಿರುವ ಗ್ರಹ ನೆಪ್ಚ್ಯೂನ್. ನೆಕ್ಸ್ಟು, ಕೆಂಪು ಗ್ರಹ ಯಾವುದು ಅಂತ ಕೇಳಿದ್ರೆ ಮಂಗಳ ಗ್ರಹ. ಇದನ್ನು ನೀವು ಪೂರ್ತಿಯಾಗಿ ಸೌರವ್ಯೂಹದ ಚಿತ್ರವನ್ನು ನೀಟಾಗಿ ಬಿಡಿಸ್ಕೊಂಡು ಇವನಿಷ್ಟು ನೀವನ್ನ 4 ಗ್ರಹಗಳನ್ನು ನೀವು ಗುರುತಿಸಿದರೆ 4 ಮಾರ್ಕ್ಸಲ್ಲಿ ನಿಮಗೆ ಸಿಗುತ್ತೆ. ಸೊ ಈ ಪಾಠದಲ್ಲಿ ಮತ್ತಿನ್ನೊಂದು ಸೂರ್ಯನ ಬಗ್ಗೆ ಒಂದು ಟಿಪ್ಪಣಿ ಆಗಿರ್ಬೋದು, ಚಂದ್ರನ ಬಗ್ಗೆ ಒಂದು ಟಿಪ್ಪಣಿ ಬರೀರಿ ಅಂತ ಈ ಥರ ಕ್ವೆಶನ್ ಕೇಳ್ಬೋದು, ಅಥವಾ ಇದೇ ಪ್ರಶ್ನೆನಾದರೂ ಕೇಳ್ಬೋದು. ಸೊ ಇಷ್ಟು ಪ್ರಶ್ನೆಗಳನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಇದೇ ಪಾಠದಿಂದ ಇದೇ ಒಂದು ಮಾರ್ಕ್ಸ್ ಸಂಬಂಧಪಡುವಂತಹ ಪ್ರಶ್ನೆಗಳನ್ನು ನೀವು ಓದ್ಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಈಸಿ ಆಗುತ್ತೆ. ಸೊ ಈ ವಿಡಿಯೋದಿಂದ ನಿಮಗೇನಾದರೂ ಹೆಲ್ಪ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಬಿಡ್ತಾ ಇರ್ತೀನಿ, ನೀವು ಕೂಡ ಅದರಿಂದ ಹೆಲ್ಪ್ ತೊಗೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.